ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಯಾವೆಲ್ಲ ವಸ್ತುಗಳನ್ನು ನೀವು ಶಿವನಿಗೆ ಅರ್ಪಿಸುವುದರಿಂದ ನಿಮಗೆ ಪೂಜೆಯ ಒಂದು ಫಲ ಸಿಗುತ್ತೆ, ಮತ್ತು ಯಾವ ವಸ್ತುಗಳನ್ನು ಇಟ್ಟು ಪೂಜೆ ಮಾಡೋದರಿಂದ ಸಾಕಷ್ಟು ಲಾಭಗಳನ್ನು ನೀವು ಈ ವರ್ಷ ನೀವು ತಗೊತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಂಗಾರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಅಂದರೆ ಮಹಾಶಿವರಾತ್ರಿ. ಶಿವನನ್ನು ಭಕ್ತಿಯಿಂದ ಆರಾಧಿಸಿ ಶಿವನ ಭಕ್ತರು ಉಪವಾಸ ಇದ್ದು ಜಾಗರಣೆ ಮಾಡಿ ಶಿವನ ಪೂಜೆಯನ್ನು ಮಾಡ್ತಾರೆ. ಶಿವನಿಗೆ ತುಂಬಾ ಇಷ್ಟವಾದ ಹೂಗಳು ಅಂದರೆ ಬಿಳಿ ಕಲರಿನ ಹೂವು. ಯಾವುದೇ ಬಿಳಿ ಕಲರಿನ ಹೂವು ಅಂದರೂ ಶಿವನಿಗೆ ತುಂಬಾ ಇಷ್ಟ. ಅದರಲ್ಲೂ ಹೇಳಬೇಕಂದ್ರೆ ಬಿಳಿ ಎಕ್ಕದ ಹೂವು, ಬಿಳಿ ಕಣಗಳದ ಹೂವು, ಬನ್ನಿಪತ್ರೆ, ಬಿಲ್ಪತ್ರೆ ಅಂದರೆ ಶಿವನಿಗೆ ತುಂಬಾ ಇಷ್ಟ. ಶಿವ ಅಲಂಕಾರ ಪ್ರಿಯ ಅಲ್ಲ, ಅಭಿಷೇಕ ಪ್ರಿಯ. ಶಿವನಿಗೆ ಅಭಿಷೇಕ ಅಂದರೆ ತುಂಬಾ ಇಷ್ಟ. ಶಿವನಿಗೆ ಹಲವಾರು ರೀತಿಯಲ್ಲಿ ಅಭಿಷೇಕ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಅಭಿಷೇಕ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೆಲವರು ಮಂಗಳ ದ್ರವ್ಯದಿಂದ ಅಭಿಷೇಕ ಮಾಡ್ತಾರೆ, ಕೆಲವರು ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ, ಕೆಲವರು ಎಳನೀರಿನಿಂದ ಅಭಿಷೇಕ ಮಾಡ್ತಾರೆ, ಭಸ್ಮದಿಂದ ಅಭಿಷೇಕ ಮಾಡ್ಬೋದು. ಫಸ್ಟು ಶಿವನಿಗೆ ಶುದ್ಧವಾದ ನೀರಿನಿಂದ ಮೊದಲು ಅಭಿಷೇಕವನ್ನು ಮಾಡಬೇಕು. ನಂತರ ಪಂಚಾಮೃತದಿಂದ ಅಥವಾ ಮಂಗಳ ದ್ರವ್ಯದಿಂದ, ಭಸ್ಮದಿಂದ ಅಭಿಷೇಕವನ್ನು ಮಾಡಬೇಕು. ಇವಾಗ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸು, ಎಳ್ನೀರು ಈ ಥರ ಅಭಿಷೇಕನ ನಾವು ಮಾಡ್ತಾ ಬರಬೇಕು. ಫಸ್ಟು ಮಂಗಳ ದ್ರವ್ಯದಿಂದ ಬಳಸಿ ಅಭಿಷೇಕ ಮಾಡ್ಬೋದು. ಇದರಿಂದ ಸಾಕಷ್ಟು ಲಾಭ ಸಿಗುತ್ತೆ. ಕುಂಕುಮ, ವಿಭೂತಿ, ಗಂಧ, ಚಂದನ, ಕೇಸರಿ ಇವುಗಳೆಲ್ಲನೂ ಬಳಸಿಬಿಟ್ಟು ಅಭಿಷೇಕ ಮಾಡೋದ್ರಿಂದ ಸಾಕಷ್ಟು ಲಾಭ ನಮಗೆ ಸಿಗ್ತಾ ಹೋಗುತ್ತೆ. ಅಭಿಷೇಕ ಮುಗಿದ ನಂತರ ನಾವು ಮತ್ತೆ ನೀರಿನಿಂದ ಚೆನ್ನಾಗಿ ಅದನ್ನು ಲಿಂಗವನ್ನು ತೊಳೆದುಬಿಟ್ಟು ಪೂಜೆನ ಮಾಡಬೇಕು. ನೆಕ್ಸ್ಟು ಅರಿಶಿನ, ಕುಂಕುಮ, ವಿಭೂತಿಯನ್ನು ಹಚ್ಚಿ ಹೂವನ್ನು ಇಟ್ಟು ಬಿಲ್ಪತ್ರೆ ಅಥವಾ ಬಿಳಿ ಕಲರಿನ ಎಕ್ಕದ ಹೂವು, ಕಣಗಳದ ಹೂವು, ಬಿಳಿ ಹೂವನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ಮತ್ತು ನೆಕ್ಸ್ಟು ಹಣ್ಣುಗಳನ್ನು ನಾವು ನೈವೇದ್ಯವನ್ನು ಮಾಡಬೇಕಾಗುತ್ತೆ. ಇವಾಗ ಕೆಲವೊಬ್ಬರು 21 ಪೂಜೆ ಮಾಡ್ತಾರೆ, ಕೆಲವೊಬ್ಬರು 11 ಪೂಜೆ ಮಾಡ್ತಾರೆ, ಅಥವಾ ಕೆಲವೊಬ್ಬರು 101 ಪೂಜೆ ಮಾಡ್ತಾರೆ, 108 ಪೂಜೆ ಮಾಡ್ತಾರೆ. ಈ ಥರ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಪೂಜೆಯನ್ನು ಮಾಡ್ಬೋದು. ಇವಾಗ ಒಂದು 11 ಪೂಜೆಯನ್ನು ಮಾಡಿದ್ವಿ ಅಂದರೆ ನೀವು ಬಾಳೆಹಣ್ಣನ್ನು ಗಾಲೆ ಹಾಗೆ ಕಟ್ ಮಾಡ್ಕೊಂಬಿಟ್ಟು 11ನ ನೀವು ಮಾಡಿಟ್ಕೊಬೇಕಾಗುತ್ತೆ. ನೀವು 11 ಸಲ ಪೂಜೆಯನ್ನು ಮಾಡಿಬಿಟ್ಟು ಒಂದೊಂದು ಸಲ ಒಂದೊಂದು ಬಾಳೆಹಣ್ಣಿನ ಗಾಲೆಯನ್ನು ನೀವು ಶಿವನಿಗೆ ಅರ್ಪಿಸಿ ನೈವೇದ್ಯವನ್ನು ಮಾಡ್ಬೋದು. ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳೋದಾದರೆ ಫೆಬ್ರವರಿ 15ನೇ ತಾರೀಕು ಗೋಧೂಳಿ ಲಗ್ನ ಸಂಜೆ ಟೈಮಲ್ಲಿ 6:25ರಿಂದ ಪೂಜೆಯ ಟೈಮಿಂಗ್ಸು ಆರಂಭ ಆಗುತ್ತೆ. 6:25ರಿಂದ 8:30ರವರೆಗೆ ಪೂಜೆಯನ್ನು ನಾವು ಮಾಡ್ಬೋದು. ಇಲ್ಲಾಂದರೆ ಆ ಟೈಮಿಂಗ್ಸಲ್ಲಿ ಆಗಿಲ್ಲ ಅಂದರೆ ನೈಟು 10:30ರಿಂದ 12:45ರವರೆಗೆ ಒಳ್ಳೆಯ ಪೂಜೆಯ ಒಂದು ಫಲ ಸಿಗುತ್ತೆ ನಿಮಗೆ. ಆ ಟೈಮಲ್ಲೂ ನೀವು ಪೂಜೆನ ಮಾಡ್ಬೋದು. ಇದಿಷ್ಟು ಪೂಜೆಯ ಟೈಮಿಂಗ್ಸಿನ ಬಗ್ಗೆ ಹೇಳೋದಾದರೆ, ಇನ್ನು ಯಾವೆಲ್ಲ ವಸ್ತುಗಳನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ಲಾಭ ಸಿಗುತ್ತೆ ಅನ್ನೋದ್ರೆ, ಬಿಳಿ ಕಲರಿನ ಎಕ್ಕದ ಹೂವು ಮತ್ತು ಕಣಕಣದ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ ಅಷ್ಟೇ ನಮಗೆ ಸಾಕಷ್ಟು ಲಾಭ ಸಿಗುತ್ತೆ. ಬನ್ನಿ ಗಿಡದ ಎಲೆಗಳನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ರೋಗಗಳಿಂದ ಕೆಲವೊಬ್ಬರಿಗೆ ತುಂಬಾ ಕಾಯಿಲೆಗಳು ಇರುತ್ತೆ, ಅದರಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಿರ್ತೀರ. ಅಂಥವರು ಬನ್ನಿ ಗಿಡದ ಎಲೆಯನ್ನು ಶಿವಲಿಂಗಕ್ಕೆ ನೀವು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ರೋಗಗಳಿಂದ ಸ್ವಲ್ಪ ಪರಿಹಾರ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ನೀವು ಕಾಣ್ಬೋದು ಬನ್ನಿ ಗಿಡದ ಎಲೆಗಳನ್ನು ಇಟ್ಟು ನೀವು ಶಿವನಿಗೆ ಪೂಜೆ ಮಾಡೋದ್ರಿಂದ. ನೆಕ್ಸ್ಟ್ ಎರಡನೇದು ಹೇಳೋದಾದರೆ, ಮತ್ತು ಹಾಲು ಮತ್ತು ಸಕ್ಕರೆ ಇದನ್ನು ನೀವು ಅಭಿಷೇಕದಲ್ಲೂ ಸಹ ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೈವೇದ್ಯದಲ್ಲೂ ಹಾಲು ಸಕ್ಕರೆಯನ್ನು ನೀವು ನೈವೇದ್ಯ ಮಾಡುವುದರಿಂದನೂ ಅಷ್ಟೇ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸಂಬಂಧಗಳಲ್ಲಿ ಏನಾದ್ರು ಮನಸ್ತಾಪ ಆ ಥರ ಏನಾದ್ರು ಇತ್ತು ಅಂದರೆ ಅದು ಸರಿಯಾಗುತ್ತೆ. ಹಾಲು ಮತ್ತು ಸಕ್ಕರೆ ನೀವು ಅರ್ಪಿಸಿ ಶಿವನಿಗೆ ಪೂಜೆ ಮಾಡುವುದರಿಂದ. ನೆಕ್ಸ್ಟು ಮೂರನೇದು ಹೇಳೋದಾದರೆ ಜೇನುತುಪ್ಪ ಮತ್ತು ತುಪ್ಪ. ಇದು ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡ್ರೆ, ಬರೀ ಫೇಲ್ಯೂರೇ ಕಾಣ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಅಂಥವರು ಜೇನುತುಪ್ಪ ಮತ್ತು ತುಪ್ಪವನ್ನು ಬಳಸಿ ನೀವು ಅಭಿಷೇಕ ಮಾಡ್ಬೋದು, ಅಥವಾ ನೈವೇದ್ಯ ರೂಪದಲ್ಲೂ ಸಹ ಮಾಡ್ಬೋದು. ಇದನ್ನು ಶಿವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಹ ತುಂಬ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟು ಅಕ್ಷತಾ ಧಾನ್ಯಗಳನ್ನು ನೀವು ಅರ್ಪಿಸೋದರಿಂದ ಆರ್ಥಿಕ ಲಾಭ ನಿಮಗೆ ಸಿಗುತ್ತಾ ಹೋಗುತ್ತೆ. ಇನ್ನು ಮಹಾಶಿವರಾತ್ರಿಯ ಉಪವಾಸದ ಬಗ್ಗೆ ಹೇಳೋದಾದರೆ, ನೀವು 15ನೇ ತಾರೀಕು ಬೆಳಗಿನ ಜಾವದಲ್ಲಿ ಪೂಜೆಯನ್ನು ಮಾಡಿಬಿಟ್ಟು ಶಿವನಿಗೆ ಸಂಕಲ್ಪ ಮಾಡ್ಕೊಬೇಕು. ಈ ದಿನ ನಾನು ಉಪವಾಸವನ್ನು ಇರ್ತೀನಿ, ಜಾಗರಣೆಯನ್ನು ಮಾಡ್ತೀನಿ, ಮತ್ತು ಭಕ್ತಿಯಿಂದ ನಿಮ್ಮನ್ನು ಆರಾಧನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಒಂದು ಸಂಕಲ್ಪವನ್ನು ಮಾಡ್ಕೊಬೇಕು. ನೀವು ಹಾಲು ಮತ್ತು ಹಣ್ಣುಗಳನ್ನು ತಿಂದುಬಿಟ್ಟು ನೀವು ಉಪವಾಸವನ್ನು ಇರ್ಬೋದು. ಇಲ್ಲ ಏನು ತಿಂದೇನೆ ಹಾಗೆ ಉಪವಾಸ ನಾನು ಮಾಡ್ತೀನಿ ಅನ್ನೋರು ಸಹ ಹಾಗೂ ಮಾಡ್ಬೋದು. ಆಗೋದಿಲ್ಲ ಅಂತ ಅಂದ್ಕೊಂಡವರು ಹಾಲು ಮತ್ತು ಹಣ್ಣುಗಳನ್ನು ತಿಂದು ನೀವು ಉಪವಾಸವನ್ನು ಮಾಡ್ಬೋದು. ಇದರಿಂದ ನಿಮಗೆ ಸಾಕಷ್ಟು ಲಾಭ ಸಿಗ್ತಾ ಹೋಗುತ್ತೆ. ಇವಾಗ ಬೆಳಗ್ಗೆ ಒಂದು ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ಆದಮೇಲೆ ಸಂಜೆ ನಾನೇನು ಟೈಮಿಂಗ್ಸ್ ಹೇಳಿದ್ಮೇಲೆ 6:25ರಿಂದ 8:30 ಆ ಟೈಮಲ್ಲಿ ನೀವು ಗೋಧೂಳಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಫಸ್ಟು ಪೂಜೆಯನ್ನು ಮಾಡಿಬಿಟ್ಟು
ನೀರಿನಿಂದ ಪೂಜೆಯನ್ನು ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿಬಿಟ್ಟು ಆಮೇಲೆ ಮತ್ತೆ ನೀರಿನಿಂದ ನೀಟಾಗಿ ಲಿಂಗವನ್ನು ತೊಳೆದುಬಿಟ್ಟು ಆಮೇಲೆ ಬಿಳಿ ಕಲರಿನ ಹೂವುಗಳನ್ನು ಶಿವನಿಗೆ ಅರ್ಪಿಸಬೇಕು ಮತ್ತು ಬನ್ನಿ ಪತ್ರೆಯನ್ನು ಅರ್ಪಿಸಬೇಕು, ಬಿಲ್ಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಆಮೇಲೆ ಒಂದು ನೈವೇದ್ಯವನ್ನು ಮಾಡುವುದರಿಂದ ಹಣ್ಣುಗಳಿಂದ ತಯಾರಿಸಿದ ಒಂದು ನೈವೇದ್ಯವನ್ನು ಮಾಡಿಬಿಟ್ಟು ಒಂದು ಮಂಗಳಾರತಿಯನ್ನು ಮಾಡುವುದರಿಂದ ಒಂದು ಪೂಜೆ ಕಂಪ್ಲೀಟ್ ಆಗುತ್ತೆ ಮತ್ತು ಸಾಕಷ್ಟು ಲಾಭ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಾನು ಏನು ಹೇಳಿದ್ನಲ್ಲ, ಪೂಜೆಯ ಟೈಮಿಂಗ್ಸು, ಯಾವ ರೀತಿ ಪೂಜೆ ಮಾಡಬೇಕು, ಯಾವೆಲ್ಲ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಯಾವ ಥರ ತಿಳಿಸ್ಕೊಟ್ಟಿದ್ದೀನಿ ಆ ಥರ ಪೂಜೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಈ ಹಬ್ಬದಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.